ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಗುರು ಬಸವೇಶಾಂ ಜಂಗಾಮರೂಪಣೆ ಬಸವೇಶಾಂ ಜಗದುದ್ಧಾರಕ ಬಸವೇಶಾಂ ಕೈವಲ್ಯಧಾತನೆ ಬಸವೇಶಾಂ ಜಗದುದ್ಧಾರಕ ಬಸವೇಶಾಂ ಕೈವಲ್ಯಧಾತನೆ ಬಸವೇಶಾಂ ಅಕಾರ ಉಕಾರ ಮಾಕಾರ ಮದಲ ಓಂಕಾರ ನೀನೇ ಬಸವೇಶಾಂ ಅನುವಿನೊಳಗಣಿ ಅನುಬಣ್ಣ ಮಹಾದೊಳಗಣಿ ಮಾ ಅಣ್ಣ ಶರಣರ ಹೃದಯ ಭನಿವಾಸನ್ನ ಶರಣರ ಹೃದಯ ಭನಿವಾಸನ್ನ ಬೇಗನೆ ಭಾರೋ ಬಸವೇಶಾಂ ಬೇಗನೆ ಭಾರೋ ಬಸವೇಶಾಂ जगज्योति बसवेश्वर महाराज की जय, श्री स्वतंत्र सिद्धलिंग महाराज की बसवेश्वर महाराज की जय मंगलम जय नमः पार्वती पतेश्वर महादेव बसवा 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 बसव श्री गुरु बसवलिंगाय नमः श्री गुरु बसवलिंगाय नमः ಕಟ್ಟೇಣ ಆರವಾದ ಓಂ ಶ್ರೀ ಈ ಕೊನೆಯ ಕಾಟಿಯ ಸ್ವಾಮೀಜಿಯವರು ಒಳ್ಳೆ ಅನುಮೋದಿಸಿದ್ದೆ ಅವ್ರಿಗೆ ನಾವು ಬೆಂಗಳೂರು ಬಸವದೇವಕ್ಕೆ ಅವ್ರಿಗೆ ಒಂದು ಹಾಲು ಹಾಕ್ಕೊಂಡು ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಈಗ ಪ್ರತಿ ತಿಂಗಳೊಮ್ಮೆ ಇಲ್ಲಿ ಒಂದು ಮಹಾ ಕಾರ್ಯಕ್ರಮ ಮಾಡ್ತೀವಿ. 90ನೇ ಮಹಾಮಾಯ ಕಾರ್ಯಕ್ಕೆ ಎಲ್ಲ ಸಿಲಿಂಗ ಅಭಿಮಾನಿಗಳು ಭಕ್ತರಿಗೂ ತುಂಬ ಶರಣಾರ್ಥಿಗಳು ನಮ್ಮ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಸವಣ್ಣನವರು 10ನೇ ಶತಮಾನದಲ್ಲಿ ಒಂದು ಮನೆಯಲ್ಲಿ ಮಹಾಮನೆ ನೇಮ ಮಾಡಿ ಒಂದು ದಿನಕ್ಕೆ 1 ಲಕ್ಷದ ಮೇಲೆ 90,000 ದಾಸವನ್ನು ಇಟ್ಟಿದ್ದರು. ನಮ್ಮ ಧರ್ಮ ಅಂದರೆ ಉತ್ತಮ ಧರ್ಮವಾಗಿದೆ. ಇದಕ್ಕೆ ಜಾತಿ ಭೇದ ಯಾವುದೂ ಇಲ್ಲ. ಸರ್ವ ಸಮಾನತೆ, ಕಾಯಕ ಕೈಲಾಸ, ಗುರು ಲಿಂಗ ಜಂಗಮ. ಒಂದು ಅವರು ಶರಣಸ್ಥಳ ಚನ್ನಬಸವೇಶ್ವರರು, ಅಲ್ಲಮಕ್ಕಳು, ಚನ್ನಬಸವೇಶ್ವರರು ಒಳ್ಳೆ ಚಿಂತನೆ ಮಾಡಿದರು. ದಿನಕ್ಕೆ 1 ಲಕ್ಷದ ಮೇಲೆ 90,000 ಗಣಗಳಿಗೆ ದಾಸವನ್ನು ನೀಡಿದರು. ಒಂದು ಕಡೆ ಹೇಳ್ತಾರೆ ಯಾರೋ ಬಸವಣ್ಣವರು ಹೋಗಿದ್ದಾರೆ, ಯಾರೋ ಅಲ್ಲಮ್ಮ ಆದಿಯಲ್ಲಿ ಬಸವಣ್ಣ ಉತ್ಪತ್ತಿ ಕಾರಣ ನಾಗಳೊಬ್ಬ ನಾಗ ಪ್ರಸಾದ ದೇವ ಪ್ರಸಾದ ಗುರುವೇ ಸೀಮ ಎನೆಗೂ ನೀನಿಗೂ ಹೊಸ ಪ್ರಸಾದ. ಇದು 17ನೇ ಶತಮಾನದಲ್ಲಿ ನದಿ ದಡ ಸೇರಿ ನಮ್ಮ ಸ್ವಾರ್ಥ ಸಿದ್ಧಲಿಂಗೇಶ್ವರು ಈ ಭಾಗ ಇಲ್ಲಿ ಬಂದು ಲಿಂಗೇಕಾಗಿದ್ದಾರೆ. ಇದು ಜೀವ ಸವಾಲು. ಇದು ನೋಡಿದ್ರೆ ಪಾರಮಾತಿ ಗವಿ ಮಠ ಹೇಳ್ಬೋದು. ಪಾರಮಾತಿಗೆ ಗವಿ ಮಠ ಇದು 6ನೇ ಸೋದೀಪೇಳು ಹೇಳ್ಕೊಬೋದು ಖಚಿತವಾಗಿ. ಎಲ್ಲರಿಗೂ ಗುರು ಮಾಡಿ ಇರಲೇಬೇಕು. ಈ ನಮ್ಮ ಸ್ವಾತಂತ್ರ್ಯ ಆಚರಣೆ ಮಹಾಸ್ವಾಮಿಗಳು ಒಳ್ಳೆ ಅದ್ಭುತವಾಗಿ ಜ್ಞಾನ ಶಕ್ತಿಯವರಿಗೆ ಮತ್ತು ಮಾತುಗಳು ಎಲ್ಲ ಭಕ್ತರಿಗೆ ಭಾಳ ಒಂದು ರೀತಿಯಲ್ಲಿ ಅವರು ಸಂಘಟನೆ ಮಾಡಿ ಗುರುಗಳಿಗೆ ಭಕ್ತರಿಗೆ ಒಳ್ಳೆ ಆಶೆ ಮಾಡುತ್ತಿದ್ದಾರೆ. ನಮ್ಮಗೂ ಬಂದವರೆ ಮಂಡ್ಯ ಜಿಲ್ಲೆಗೆ ಬಂದು ಬೆಂಗಳೂರಿಗೂ ಬಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತಾಯಿದ್ದಾರೆ. ಆಗ ನೀವೆಲ್ಲ ನಾವು ತಿಂಗಳಿಗೊಮ್ಮೆ ಇಲ್ಲಿ ಬನ್ನಿ ಚಿಂತನೆ ಮಾಡಿ. ಇಲ್ಲಿ ಬಂದರೆ ಎಂಥವ್ರಿಗೆ ಜ್ಞಾನಾದಿ ಆಗ್ತದೆ. ಗುರು ಒಂದು ಮುಖ, ಲಿಂಗ ಒಂದು ಮುಖ, ಜಂಗ ಒಂದು ಮುಖ, ಪಾದ ಒಂದು ಮುಖ, ಪ್ರಸಾದ ಒಂದು ಮುಖ, ಇಲ್ಲಿ ಪಂಚಮುಖ ಸದ್ಭಕ್ತರೇ ಸಾಕ್ಷಾತ್ ನೋಡು ಅಖಂಡೇಶ್ವರ. ಅದರಿಂದ ನಾವು ಈ ಕಾರ್ಯಕ್ರಮ ಬಂದು ಒಂದು ಪುಸ್ತಕ ಮಾಡಿದ್ದೀವಿ. ಈ ಶ್ವಾಸ ಸೇವಿಂಗ್ ಮಾಡಿದ್ದೀವಿ. ಎಲ್ಲ ಒಂದು ಚೇವಳಿ ನೋಡಿ. ಕೈಯ ಮೇಲೆ ಬೈದರೆ ಬೈಗಳು
ಕೈಯ ಮೇಲೆ ಇಂದಿನ ಜನನಾದಡಾಗಲೇ ಇಂದಿನ ಭೋಗವ ಕೈಯ ಮೇಲೆ ಓಜದಾತ ಕೂಡಲ ಸಂಗಮ ದೇವ ನಿಮ್ಮ ನಮಃ. ಶ್ರೀಮದ್ ಗಜರಾಜಗಿರಿವಾಸ ಸ್ವತಂತ್ರ ಸಿದ್ಧಲಿಂಗೇಶ್ವರ ಕಾಪನಹಳ್ಳಿ ಗವಿಮಠದಲ್ಲಿ ಇಂದು ಕಾರ್ತಿಕ ಸೋಮವಾರ ದಿನ ಭಕ್ತಾದಿಗಳು ಬೆಳಗ್ಗೆಯಿಂದಲೂ ಸುಮಾರು ಜನ ಭಕ್ತಾದಿಗಳು ಗುರುವಿನ ದರ್ಶನವನ್ನು ಪಡೆದು ಗುರುವಿನ ಆಶೀರ್ವಾದ ಇದ್ದರೆ ಎಲ್ಲ ಹತ್ರಕ್ಕೆ ಹೋಗಿ ಸಾಧ್ಯ ಅಂತಕ್ಕಂಥ ಮಾತನ್ನು ಹಿಂದಿನ ಶರಣರು ಸಾಧು ಸಂತರು ನೋಡ್ರಿ ಒಳಗಡೆ ಅಂಥ ಮಹಾತ್ಮರು ದರ್ಶನ ಇವತ್ತ ಬಸವಾದಿ ಪ್ರಮೋದರು ಬಸವ ಧರ್ಮ ಕೇಂದ್ರ ಚಾರಿಟೇಬಲ್ ಟ್ರಸ್ಟು ನಾಗರಭಾವಿ ಬೆಂಗಳೂರಿಂದ ಬಂದು ಇವತ್ತಿನ ದಿನ ನಮ್ಮ ಗವಿಮಠದಲ್ಲಿ ಒಂದು ಚಿಕ್ಕದಾಗಿ ಬಸವಣ್ಣ ಬಗ್ಗೆ ವಚನಗಳನ್ನು 4 ಜನಕ್ಕೆ ಭಕ್ತರಿಗೆ ಹೇಳಬೇಕು ಅಂತೇಳಿ ಅವರ ಅಪೇಕ್ಷೆಯಿಂದ ಬಂದರು. ಹಾಗೆ ಅದೇ ಕೂಡ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸನ್ನಿಧಾನದಲ್ಲಿ ನೆರವೇರಿಸಿದ್ದೀವಿ. ಇಂಥ ಪ್ರತಿ ಹಳ್ಳಿಯಲ್ಲಿ ಕೂಡ ಒಂದು ಗುರು ಬೋಧನೆಗಳನ್ನು ಮಾಡ್ತಾ ಇದ್ದರೆ ಭಕ್ತರ ಮನೆಯಲ್ಲಿ ಮತ್ತು ಭಕ್ತರು ಕೂಡ ಒಂದು 10 ನಿಮಿಷ ಶಾಂತ ರೀತಿಯಲ್ಲಿ ಕೂತಿದ್ದು ಒಂದು ಪ್ರವಚನಗಳಾಗಿರ್ಬೋದು ಸಣ್ಣದಾಗಿ ನಾವು ತಿಳಿತಾ ಬಂದರೆ ಬಸವಾದಿ ಪ್ರಮೋದನವರು ಎಷ್ಟು ಅಂದರೆ ಈ ಸೂರ್ಯ ಎಷ್ಟು ಅಗಲವಾಗಿದ್ದಾರೋ ಎಷ್ಟು ಪ್ರಕಾಶವಾದಂಥ ಮಾನವನ ಬೆಳಕನ್ನು ನಮಗೆ ನೀಡ್ತಾ ಇದ್ದಾರೋ ಹಾಗೆ ಮಹಾತ್ಮರ ಹಿಂದೆ ಋಷಿಗಳು ಯತಿಗಳು ಸಂತರು ಸಾಧು ಅದೇ ರೀತಿ ನಮ್ಮ ಬಸವಾದಿ ಪ್ರಮುಖರು ಕೂಡ 12ನೇ ಶತಮಾನದಲ್ಲಿ ಅನೇಕ ಅಜ್ಞಾನವನ್ನು ಒಡೆದು ಹಾಕಿ ಜ್ಞಾನದ ಬೆಳಕನ್ನು ನಿಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಕೆಲವರು ಮಾತ್ರ ಆ ವಚನಗಳನ್ನು ಅರ್ಥಿಸಿಕೊಂಡು ನಾವು ಆ ಜ್ಞಾನೋದಯವನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಮುಂದಿನ ಪ್ರಜ್ವಲವಾಗಿ ಬೆಳೀತಿರ್ತಕ್ಕಂಥ ಮತ್ತು ಎಂತೆಂಥ ಮಹಾತ್ಮರಿದ್ದಾರೆ. ಅಲ್ಲಮ್ಮ ಪ್ರಭುಗಳು, ಸ್ವತಂತ್ರ ಸಿದ್ಧಲಿಂಗೇಶ್ವರ, ಈ ಭಾಗದಲ್ಲಿ ಬಂದರೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಬರ್ತಾರೆ. ಉತ್ತರ ಕರ್ನಾಟಕ ಹೋದರೆ ಅನೇಕ ಶರಣರಿದ್ದಾರೆ. ಅಂಥ ಶರಣರ ವಚನ ಮಾರ್ಗದರ್ಶನ ಅಂದರೆ ಪ್ರತ್ಯಕ್ಷವಾಗಿ ಕಾಣೋದನ್ನು ಮಾತ್ರ ಅವರು ನೇರವಾಗಿ ಅವರು ದಿಟ್ಟಿಸ್ತಾ ಇದ್ರು. ಆಡಂಬರವಾಗಲಿ ಮತ್ತು ಏನಪ್ಪ ಅಂತಂದರೆ ನಾವು ನೋಡದೇನೆಯ ಕೆಲವು ಒಳಗಾಗ್ತಾ ಇದ್ದೀವಿ. ಏನು ಒಳಗಾಗ್ತಾ ಇದ್ದೀವಿ ಅಂದರೆ ದುಡುಕಿ ಮಾತಾಡುವಂಥ ಶಕ್ತಿ ನಮ್ಮಲ್ಲಿ ಅಳವಡುತ್ತದೆ. ಯಾಕಂದರೆ ಇಂಥ ಮಹಾತ್ಮರ ಚಿಂತನೆಗಳನ್ನು ಇಂಥ ಮಹಾತ್ಮರ ವಚನಗಳು ಕೃತಿಗಳು ಎಷ್ಟೋ ಬರೆದಿದ್ದಾರೆ. ಅವನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ಒಳ್ಳೆಯ ಪ್ರಜ್ವಲವಾಗಿ ಬೆಳೀತದೆ ಅಂತಕ್ಕಂಥ ಮಾತನ್ನು ನಾಗರಾಜ್ ಅವರು ಕೂಡ ಅಲ್ಲಿಂದ ಬಂದು ಇಲ್ಲಿ ಬಂದು ಮಾಡಿದ್ದಾರೆ. ಅವ್ರಿಗೂ ಕೂಡ ಅವ್ರ ಕುಟುಂಬಕ್ಕೆ ಅವರ ಸಮಾಜಕ್ಕೆ ಎಲ್ಲ ಒಳ್ಳೆಯದಾಗಲಿ, ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಶರಣಾರ್ಥಿಗಳನ್ನು ಹೇಳ್ತಾ ಎಲ್ಲರೂ ಕೂಡ ಭಕ್ತರ ಮನೆ ಸದಾ ಬೆಳಕಾಗಲಿ ಮತ್ತು ವಂಶದ ಕುಡಿ ಪರಂಪರೆಯಾಗಿ ಬೆಳೆದು ಆ ಒಂದು ಸಂತರ ಕರುಣೆ ಕೃಪಾ ನಿಮ್ಮೆಲ್ಲರಿಗೂ ಇರಲಿ. ಪ್ರಕೃತಿ ಎಲ್ಲವನ್ನೂ ನಮ್ಮ ಜಗತ್ತಲ್ಲಿ ಪರಮಾತ್ಮ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅದನ್ನು ನಾವು ಅಳವಡಿಸಿಕೊಂಡು ಹೋಗ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಶುಭ ಉಂಟು. ओम वचना रचना चतुराय नमः ओम भक्तवत्सलाय नमः राघवे लक्ष्मी ओम नादविकलाजिताय नमः बैली प्राणभावलिंगाय नमः ओम शिवयोगी लक्ष्मी ले ಬೆಳೆ ಬೇಕಲ್ಲ ಎಷ್ಟು ಸೇರ್ತೈತೋ ರಾಜಕ ಕಡೆ ಇದೆ ನಮಃ. ಶ್ರೀಮದ್ ಗಜರಾಜಗಿರಿವಾಸ ಸ್ವತಂತ್ರ ಸಿದ್ಧಲಿಂಗೇಶ್ವರ ಕಾಪನಹಳ್ಳಿ ಗವಿಮಠದಲ್ಲಿ ಇಂದು ಕಾರ್ತಿಕ ಸೋಮವಾರ ದಿನ ಭಕ್ತಾದಿಗಳು ಬೆಳಗ್ಗೆಯಿಂದಲೂ ಸುಮಾರು ಜನ ಭಕ್ತಾದಿಗಳು ಗುರುವಿನ ದರ್ಶನವನ್ನು ಪಡೆದು ಗುರುವಿನ ಆಶೀರ್ವಾದ ಇದ್ದರೆ ಎಲ್ಲ ಹತ್ರಕ್ಕೆ ಹೋಗಿ
ಸಾಧ್ಯ ಅಂತಕ್ಕಂಥ ಮಾತನ್ನು ಹಿಂದಿನ ಶರಣರು ಸಾಧು ಸಂತರು ಅಂಥ ಮಹಾತ್ಮರು ದರ್ಶನ ಇವತ್ತು ಬಸವಾದಿ ಪ್ರಮಥರು ಬಸವ ಧರ್ಮ ಕೇಂದ್ರ ಚಾರಿಟೇಬಲ್ ಟ್ರಸ್ಟು ನಾಗರಭಾವಿ ಬೆಂಗಳೂರಿಂದ ಬಂದು ಇವತ್ತಿನ ದಿನ ನಮ್ಮ ಗವಿಮಠದಲ್ಲಿ ಒಂದು ಚಿಕ್ಕದಾಗಿ ಬಸವಣ್ಣ ಬಗ್ಗೆ ವಚನಗಳನ್ನು 4 ಜನಕ್ಕೆ ಭಕ್ತರಿಗೆ ಹೇಳಬೇಕು ಅಂತೇಳಿ ಅವರ ಅಪೇಕ್ಷೆಯಿಂದ ಬಂದರು. ಹಾಗೆ ಅದೇ ಕೂಡ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸನ್ನಿಧಾನದಲ್ಲಿ ನೆರವೇರಿಸಿದ್ದೀವಿ. ಇಂಥ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಒಂದು ಗುರು ಬೋಧನೆಗಳನ್ನು ಮಾಡ್ತಾಯಿದ್ದರೆ ಭಕ್ತರ ಮನೆಯಲ್ಲಿ ಮತ್ತು ಭಕ್ತರು ಕೂಡ ಒಂದು 10 ನಿಮಿಷ ಶಾಂತ ರೀತಿಯಲ್ಲಿ ಕೂತಿದ್ದು ಒಂದು ಪ್ರವಚನಗಳಾಗಿರ್ಬೋದು ಸಣ್ಣದಾಗಿ ನಾವು ಹೇಳ್ತಾ ಬಂದರೆ ಬಸವಾದಿ ಪ್ರಮಥನವರು ಎಷ್ಟು ಅಂದರೆ ಈ ಸೂರ್ಯ ಎಷ್ಟು ಅಗಲವಾಗಿದ್ದಾರೋ, ಎಷ್ಟು ಪ್ರಕಾಶವಾದಂಥ ಮಾನವನ ಬೆಳಕನ್ನು ನಮಗೆ ನೀಡ್ತಾ ಇದ್ದಾರೋ, ಹಾಗೆ ಮಹಾತ್ಮರ ಹಿಂದೆ ಋಷಿಗಳು, ಯತಿಗಳು, ಸಂತರು, ಸಾಧು, ಅದೇ ರೀತಿ ನಮ್ಮ ಬಸವಾದಿ ಪ್ರಮುಖರು ಕೂಡ 12ನೇ ಶತಮಾನದಲ್ಲಿ ಅನೇಕ ಅಜ್ಞಾನವನ್ನು ಒಡೆದು ಹಾಕಿ ಜ್ಞಾನದ ಬೆಳಕನ್ನು ನಿಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಕೆಲವರು ಮಾತ್ರ ಆ ವಚನಗಳನ್ನು ಅರ್ಥಿಸಿಕೊಂಡು ನಾವು ಆ ಜ್ಞಾನೋದಯವನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಮುಂದಿನ ಪ್ರಜ್ವಲವಾಗಿ ಬೆಳೀತಿರ್ತಕ್ಕಂಥ ಮತ್ತು ಎಂತೆಂಥ ಮಹಾತ್ಮರಿದ್ದಾರೆ. ಅಲ್ಲಮ್ಮ ಪ್ರಭುಗಳು, ಸ್ವತಂತ್ರ ಸಿದ್ಧಲಿಂಗೇಶ್ವರ, ಈ ಭಾಗದಲ್ಲಿ ಬಂದರೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಬರ್ತಾರೆ. ಉತ್ತರ ಕರ್ನಾಟಕ ಹೋದರೆ ಅನೇಕ ಶರಣರಿದ್ದಾರೆ. ಅಂಥ ಶರಣರ ವಚನ ಮಾರ್ಗದರ್ಶನ ಅಂದರೆ ಪ್ರತ್ಯಕ್ಷವಾಗಿ ಕಾಣೋದನ್ನು ಮಾತ್ರ ಅವರು ನೇರವಾಗಿ ಅವರು ದಿಟ್ಟಿಸ್ತಾ ಇದ್ರು. ಆಡಂಬರವಾಗಲಿ ಮತ್ತು ಏನಪ್ಪ ಅಂತಂದರೆ ನಾವು ನೋಡದೇನೆಯ ಕೆಲವು ಒಳಗಾಗ್ತಾ ಇದ್ದೀವಿ. ಏನು ಒಳಗಾಗ್ತಾ ಇದ್ದೀವಿ ಅಂದರೆ ದುಡುಕಿ ಮಾತಾಡುವಂಥ ಶಕ್ತಿ ನಮ್ಮಲ್ಲಿ ಅಳವಡುತ್ತದೆ. ಯಾಕಂದರೆ ಇಂಥ ಮಹಾತ್ಮರ ಚಿಂತನೆಗಳನ್ನು, ಇಂಥ ಮಹಾತ್ಮರ ವಚನಗಳು, ಕೃತಿಗಳು ಎಷ್ಟೋ ಬರೆದಿದ್ದಾರೆ. ಅವನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ಒಳ್ಳೆಯ ಪ್ರಜ್ವಲವಾಗಿ ಬೆಳೀತದೆ ಅಂತಕ್ಕಂಥ ಮಾತನ್ನು ನಾಗರಾಜವರು ಕೂಡ ಅಲ್ಲಿಂದ ಬಂದು ಇಲ್ಲಿ ಬಂದು ಮಾಡಿದ್ದಾರೆ. ಅವ್ರಿಗೂ ಕೂಡ ಅವ್ರ ಕುಟುಂಬಕ್ಕೆ, ಅವರ ಸಮಾಜಕ್ಕೆ ಎಲ್ಲ ಒಳ್ಳೆಯದಾಗಲಿ, ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಶರಣಾರ್ಥಿಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ಭಕ್ತರ ಮನೆ ಸದಾ ಬೆಳಕಾಗಲಿ ಮತ್ತು ವಂಶದ ಕುಡಿ ಪರಂಪರೆಯಾಗಿ ಬೆಳೆದು ಆ ಒಂದು ಸಂತರ ಕರುಣೆ, ಕೃಪಾ ನಿಮ್ಮೆಲ್ಲರಿಗೂ ಇರಲಿ. ಪ್ರಕೃತಿ ಎಲ್ಲವನ್ನೂ ನಮ್ಮ ಜಗತ್ತಲ್ಲಿ ಪರಮಾತ್ಮ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅದನ್ನು ನಾವು ಅಳವಡಿಸಿಕೊಂಡು ಹೋಗ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಶುಭ ಉಂಟಾಗಲಿ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ